ಇವ ಯಾರು ಅಂತ ನನ್ನ ಹತ್ರ ಕೇಳು. ಹೌದು. ಇವ ತಮ್ಮ. ಯಾರ ತಮ್ಮ? ಇವನ ತಮ್ಮ. ಇವ ಯಾರು? ಇವ ಅಣ್ಣ. ಯಾರು ಅಣ್ಣ? ಅವನ ಅಣ್ಣ. ಅವರಿಗೆ ನಾಮ ಇಲ್ಲವೇ? ನಾಮ ಇಲ್ಲ. ಮತ್ತೆ ಇಲ್ಲದು ಅಟ್ಟಣ ಹೆಸರು ಹೆಸರು ಹೆಸರ. ನಿನ್ನ ಹೆಸರೇನ? ಇಷ್ಟು ಸಮಯ ಅಲ್ಲ, ನಿನ್ನ ಹೆಸರೇನ? ನಿನಗೆ ಗೊತ್ತಿಲ್ಲ. ಹೇಳಲ್ಲ, ನನಗೆ ಗೊತ್ತುಂಟು, ನಿನಗೆ ಗೊತ್ತುಂಟು. ಮಾಯಾವಿ ಮಾಯಾವಿ. ಇವ ಮಾಯಾವಿ. ಅವ ಯಾರು? ಗಣನ. ಮುರಿತೇನೆ. ಯಾರವ? ನಿನ್ನ ಹೆಸರೇನ? ಅಯ್ಯೋ ಪಾಪಿ ಮಗ. ಪಾಪಿ ಮಗ. ಇಷ್ಟು ವರ್ಷ ನಮ್ಮ ಜೊತೆಗೆ ಹೆಣವರು ಗೊತ್ತಿದ್ದಾರೆ. ಇವನ ಹೆಸರೇನ? ಇವನಿಗೆ ಗೊತ್ತಿಲ್ಲ. ಅವನ ಹೆಸರೆಂತ? ದುಂಡುಳಿ. ಈಗ ಅಂತೂ ಸ್ಪಷ್ಟ ಆಯ್ತಾ? ನೀನು ಅವರೊಟ್ಟಿಗೆ ಬಹಳ ಕಾಲದಿಂದ ಇರಲಿಲ್ಲ. ನೀನೆಲ್ಲಿಯೋ ದಾರಿಯಲ್ಲಿ ಹೋಗುವಾಗ ಅವರು ನಿನ್ನನ್ನು ಕರ್ಕೊಂಡು ಬಂದರು. ಬನ್ನಿ ಬನ್ನಿ, ನಾವು ಕಾಡಿಗೆ ಹೋಗುವ, ಬೇಟೆ ಆಗುವ, ಮಾಂಸ ತಿಂತದೆ, ಕುಡಿತೀರಾ, ತಿಂತೀರಾ? ಕೆಲವು ಸಲ ಹಾಗೆ ನಿನ್ನಂತವರು ಹೀಗೆ ಮಾರ್ಗದ ಬದಿಯಲ್ಲಿ ಕಾಯ್ದುಕೊಂಡೇ ಇರು. ಬನ್ನಿ, ಓ ಅಲ್ಲಿ ಸ್ವಲ್ಪ ಕೆಲಸ ಉಂಟು. ಅವರೊಟ್ಟಿಗೆ ಹೋಗಿ ನಿಂತದ್ದು ನಾನು ಜನ ಮಾಡುವುದು. ನೀನಲ್ವೋ ನಿನ್ನಂತವರನ್ನು ಬೇರೆಯವರು ಕರ್ಕೊಂಡು ಹೋಗು. ಅಲ್ಲಿ ಹೋಗಿ ಇಳಿ. ಜನ ಎಷ್ಟು? 20. ಇವರ ತೆಟ್ಟು 25. ಎರಡು ಮಾತ್ರ. 18 ಹೀಗೆ ನಿನ್ನಂತವರನ್ನೇ ಕರ್ಕೊಂಡು ಬಂದ. ಅಲ್ಲಿ ಹೋಯಿತು. ಈ ಹೋದ ಇಬ್ಬರು ಎಂತದ್ದಾದ್ರೂ ಬೇಡದ್ದು ಮಾಡಿ ಮಾರನೇ ದಿವಸ ಬರುವಾಗ 20 ಜನರಿಂದ ಹೀಗೆ ನಡೆಯಿತು ಅಂತ ಯಥಾರ್ಥ ಕದ್ದದ್ದು ಇಬ್ಬರೇ. ನಿನ್ನಂಥದ್ದು 18 ಸೇರಿ ಆಗು. ನೀವು ಇದನ್ನೆಲ್ಲ ಮಾಡ್ತಾ ಇದ್ದೀರಲ್ಲ. ಇವ ಮಾಯಾವಿ. ಅವ ದುಂದುಬಿ. ಅವನ ಹೆಸರಿಗೆ ಮಣ್ಣ ಅದಲ್ಲ. ನಾನು ಇತ್ತೀಚೆಗೆ ಕೇಳಿದೆ. ಬಾಲಿ ವೀರರಂತೆ, ಶೂರರಂತೆ, ಜನಗಂಭೀರರಂತೆ. ರಾಮಪ್ಪ ಅವರ ಜೊತೆಯಲ್ಲಿದ್ದ ಕಾರಣ ಅವರು ವೀರರು ಶೂರರ. ಮುನ್ನಿಂದ ನಾನು ಸೇರಿದ ಮೇಲೆ ಅವರಿಗೆ ಹೆಸರು ಬಂದ. ಯಾರೂ ಮಾಡದೇ ಇರುವುದನ್ನು ಮಾಡಿ ಯಾರಿಂದಲೂ ಆಗಬಹುದಾದದ್ದನ್ನು ಒಮ್ಮೆಗೆ ಎಲ್ಲಿಯೋ ತೋರಿಸಿ ಎಂಥದ್ದೆಲ್ಲ ಹೆಸರಿಗೆ ಒಳಗಾಗ್ತಾರಂತ ಇವರು. ಹುಡುಗಿಯರು ನೋಡಿದ ನಿಮಗೆ ಭಾವ ಇದಾಗ್ತದಲ್ಲ. ಈಗ ಎಕ್ಕಲಿದ್ದಾನೆ ಬೈರಿ. ಬೈರಿ. ಎಂಥದ್ದು ಬೈರಿ? ಬೈರಿ. ಅವರಿಗೆ ಬೈರಿ. ನಾನು ಬೈಯಬೇಕು ಅಂತ ಇಲ್ಲ. ಯಾರೆಲ್ಲ ಕಟ್ಟುತ್ತಿದ್ದದ್ದು ಇವರು? ಮಾಂಕಗಳಿಂದ, ಕಪಿಗಳಿಂದ, ಮರ್ಕಟಗಳಿಂದ, ಕೋತಿಗಳಿಂದ. ಅದಕ್ಕಿಂತ ದೊಡ್ಡದು ಬೇಕಾ? ಇವುಗಳ ಹಣ ಹಾಗೆಂತ ಹೇಳಿವ ನಾವು ಪುಣ್ಯವಂತರು ಅಂತ ಹೇಳೋದಕ್ಕೆ ಬೇರೆ ಸಾಕ್ಷಿ ಬೇಕಾ? ನೀನು ಅವಳನ್ನು ಜೊತೆ ಕರೆಸಿಕೊಂಡು ನಮ್ಮ ಎದುರು ನಿಂತಂತೆ ನಮ್ಮ ಪುಣ್ಯಕ್ಕೆ ಕಾರಣ ಅಂತ ಹೇಳಿದ. ನಿನ್ನ ಹೆಂಡತಿಯನ್ನು ನನಗೆ ಕೊಡು, ಆಮೇಲೆ ನಿನಗೆ ತಿರುಗಿ ಬರ್ತೇನೆ. ಯಾವ ಭಾವನೆ ಇಲ್ಲ, ಒಂದು ಪ್ರತಿಕ್ರಿಯೆ ಇಲ್ಲ. ನಮಗೆ ನೀವು ಕೊಡ್ತಾರೆ. ನಾನೇನು ಅಪರಾಧ ಮಾಡಿದ್ದೆ? ನೀನು ಏನು ಅಪರಾಧ ಮಾಡಲಿಲ್ಲ.
ನೀನು ಇಲ್ಲಿಂದ ಹೋಗು. ಅಲ್ಲ ನಾನೇನಾದ್ರೂ ತಪ್ಪು ಮಾಡಿದ್ದೆ ಇಲ್ಲಪ್ಪ, ಸತ್ಯ ಹೇಳಿ. ಯಾಕಂತ ಹೇಳಿದ್ರೆ ನಾನು ಅವನೊಟ್ಟಿಗೆ ಅಷ್ಟು ಮಾತಾಡದಿದ್ರೆ ನನ್ನನ್ನು ಓಡಿದ್ದಾರೆ ಅವಳು. ಇದೊಂದು ರೀತಿ ಅಪಮಾನ. ಆದರೂ ಇಷ್ಟುತ್ತೆ ನಿಲ್ಲುವಾಗ ನಮ್ಮ ಶಕ್ತಿಯನ್ನು ವೃದ್ಧಿಸಿಕೊಳ್ಳುವುದಕ್ಕಾಗಿ ಒಳ್ಳೆಯ ಒಂದು ದಾರಿಯನ್ನು ಕಂಡು ಹುಡುಕಿದ್ದೇನೆ. ನಾವು ತಪಸ್ಸು ಮಾಡಬೇಕು. ನೀನಲ್ಲ, ನಾನು ತಪಸ್ಸಿಗೆ ಹೋಗ್ತೇನೆ. ಪರಶುವನ ಕುರಿತಾಗಿ ತಪಸ್ಸನ್ನು ಮಾಡಿ ಬೇಕಾದಂಥ ವರಬಲವನ್ನು ಪಡೆದು ಆಮೇಲೆ ನಮ್ಮ ವಿರೋಧಿಗಳಿಗೆ ಪ್ರತೀಕಾರವನ್ನು ಮಾಡಬೇಕು. ತಪಸ್ಸಿಗೆ ಹೋಗಿ ಬರ್ತೇನೆ. ಆಶೀರ್ವಾದ ಹೋಗು.